ಅಂದರೆ ತಿನ್ನೋದು ತಿನ್ನೋದು ಕೊಡಲ್ಲ ಒಳಗಡೆ ನಮ್ಗೆ. ಕಪ್ಪಗಿಲ್ಲ ಹೊರಗಡೆ ಮಾತ್ರ. ವಾರೆ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಎಲ್ರಿಗೂ ನಮಸ್ತೆ. ನಾವು ಇವತ್ತು ಒಂದು ಸ್ಪೆಷಲ್ ಕಂಟೆಂಟ್ ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ನಮ್ಮ ಟೀಮ್ ಇಂಟ್ರೊಡಕ್ಷನ್ ಎಲ್ಲ ನೀವು ನೋಡಿರ್ಬೋದು. ಕೆಲವರು ಹಂಗೆ ಬಂದು ಹಿಂಗೆ ಹೋದ್ರು. ಸೊ ಇವಾಗ ಒಬ್ಬೊಬ್ರು ಹಿಂಗೆ ಬರ್ತಾ ಇರ್ತಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಎಸ್. ಸೊ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ತುಂಬ ರೆಸಿಪೀಸು ಹೋಗ್ಬಿಟ್ಟಿದೆ. ನಮ್ಮ ತಾತಲ್ಲ ಅಜ್ಜಿ ಮಾಡ್ತಾಯಿದ್ರು, ಅವರೊಟ್ಟಿಗೆ ಹೋಗ್ಬಿಟ್ಟಿದೆ. ರೆಸಿಪೀಸು ರೆಕಾರ್ಡ್ ಆಗಿಲ್ಲ, ರಿಜಿಸ್ಟರ್ ಆಗಿಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ರೆಸಿಪಿ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಟೀಮಲ್ಲಿ ಒಬ್ರಿಗೆ ಹೇಳಿದ್ದೆ. ಈಗ ಅವ್ರು ಯಾವ ಅಜ್ಜಿನ ಕೇಳಿದಾರೋ ಏನು ಅಂತ ಗೊತ್ತಿಲ್ಲ, ಅವ್ರನ್ನ ಕರೆಸುವ. ಓಕೆ, ನಮ್ಮ ಟೀಮಲ್ಲಿ ಫಸ್ಟ್ ನಮ್ಮ ಕೋ ಹೋಸ್ಟ್ನ ಕರೆದು ಬಿಡುವ. ಹಿಂಗೆ ಮಾಡಿದ್ರೆ ನೀವು ಬರಬೇಕು ಕೋಕಿಲಿ. ಹೆಸರು ಮರ್ತೋಗಿದೆ ಮ್ಯಾಮ್, ಅದಕ್ಕೆ ಹೆಸರು ಓಕೆ ಬಾ ಕೋಕಿಲಿ. ಎಸ್, ಕೋಕ್ ಅವರು ಅಡಿಗೆಯಲ್ಲಿ ಆಲ್ಮೋಸ್ಟ್ ಒಂದು 25 ವರ್ಷದ ಎಕ್ಸ್ಪೀರಿಯನ್ಸ್ ಅವರಿಗೆ. ತುಂಬ ಅಂದರೆ ತಿನ್ನೋದು 25 ವರ್ಷದ ಎಕ್ಸ್ಪೀರಿಯನ್ಸು. ಅವರು ಆಲ್ಮೋಸ್ಟ್ ಒಲೆಯಲ್ಲೇ ಅಡುಗೆ ಮಾಡಿದ್ದಾರೆ. ಆಮೇಲೆ ಗ್ಯಾಸು, ಕೆರೋಸಿನ್ ಇದು ಸ್ಟೌವಲ್ಲಿ ಅಡುಗೆ ಮಾಡಿದ್ದಾರೆ. ಮಾಡಿದ್ದೀನಿ. ಹಿಂಗೆ 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 ಇದು ಮಾಡಿದ್ರಲ್ಲ. ಹೌದು. ಹಿಂಗೆ 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 ಇದು ಮಾಡಿದ್ರು. ಸೊ ಆ ಥರ. ಮತ್ತೆ ಇವಾಗ ಪ್ರೆಸೆಂಟ್ ಟ್ರೆಂಡಲ್ಲಿ ಯಾವುದ್ರಲ್ಲಿ ಇದ್ದೀರಾ ನೀವು ಇವಾಗ? AI ಎಲ್ಲ ಬಂದಮೇಲೆ ನಾನು ಸದ್ಯಕ್ಕೆ ಗ್ಯಾಸ್ ಒಲೆಲ್ಲೇ ಮಾಡ್ತಾ ಇದ್ದೀನಿ. ಓಕೆ, ಗ್ಯಾಸ್ ಒಲೆಯಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿಗೆ ಒಂದು ಸ್ಪೆಷಲ್ ಒಲೆ ತಂದಿದ್ದಾರೆ. ಸೊ ಅಡುಗೆ ಮಾಡೋಕ್ಕೆ ಯಾರು ಬರ್ತಾ ಇದ್ದಾರೆ ಅಂತ ಅವ್ರನ್ನ ಕರಿತೀನಿ. ಬನ್ನಿ ನೀವು ದಿಶಾ ಅವರೇ. ಹಲೋ, ನಮಸ್ಕಾರ. ತುಂಬ ಎಕ್ಸ್ಪರ್ಟು. ಸೊ ನನಗೆ ಅದೇ ನಾನು ನಿಮ್ಗೆ ಹೇಳ್ದೆ ಅಲ್ಲ, ಒಂದು ಒಳ್ಳೆ ರೆಸಿಪಿ ಬೇಕು. ಮಾಡ್ತಿದ್ರೆ ಇದನ್ನ. ಸೊ ಈ ರೆಸಿಪಿ ಏನು ಮಾಡ್ತಾರೆ? ತಂಗಿ ಮಾಡಿದ್ಲು ಮೊನ್ನೆ, ಅದನ್ನ ನಾನು ನೋಡ್ಕೊಂಡು ಫೋನ್ ಮಾಡಿ ಕೇಳ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ. ನಾವು ಅವ್ರನ್ನ ರೋಸ್ಟ್ ಮಾಡೋದಕ್ಕಿಂತ ಮುಂಚೆ ಅವರೇ ಸರೆಂಡರ್ ಆಗಿಬಿಟ್ರು. ಆಯಿತಾ? ಅವ್ರ ಸಿಸ್ಟ್ರಿಗೆ ಹೋಗಿ ಕಾಲ್ ಮಾಡ್ತಾ ಇದ್ರು. ಈ ಥರ ಒಂದು ಏನೋ ಅಂದ್ರು ಒಂದು ಮಾಡಬೇಕು, ಏನೋ ಅದು ಸ್ಪೆಷಲ್ ಆಗಿ ಕೇಳ್ತಾ ಇದ್ರು. ಸೊ ಏನು ಮಾಡ್ತಾ ಇದ್ದೀರಿ ಇವತ್ತು ನೀವು? ಸೂಪ್, ವೆಜ್ ಸೂಪ್. ವೈ ಸೊ ನೀವು ತಿಂದಿದ್ದೀರಾ ಅದು? ಅಂದ್ರೆ ಸಾರಿ, ಸೂಪ್ ಇಲ್ಲ, ತರಕಾರಿ ತಿನ್ನೋದು, ನೀರ್ನ ಕುಡಿಯೋದು. ತಿನ್ಬೋದಲ್ಲ. ಸೂಪಲ್ಲಿ ಅದೇ ವೆಜಿಟೇಬಲ್ಸ್ ಇರುತ್ತೆ, ಅದನ್ನ ತಿನ್ನೋದು, ಬಾಕಿ ಕುಡಿಯೋದು. ಕನ್ಫ್ಯೂಸ್ ಮಾಡ್ತಾರೆ ಇಬ್ರು. ಸರಿ, ಅದೇ ದಿಶಂಗೆ ಏನೋ ಒಂದು ಡೌಟ್ ಇದೆ. ಏನು ದಿಶಾ ಅವ್ರೆ ನಿಮ್ಮ ಡೌಟು? ಇದು ಗ್ಯಾಸ್ ಅಂತ ಗೊತ್ತಾಯ್ತು, ಆದ್ರೆ ಯಾವ ತರನು ಗ್ಯಾಸ್ ತರ ಕಾಣ್ತಿದೆ. ಇಲ್ಲಿ ಗ್ಯಾಸ್ ಅಂತ ಬರ್ದಿದೆ ಅಷ್ಟೇ. ಹೌದು, ಸಿಲಿಂಡರ್ ಎಲ್ಲಿ ತಂದಲ್ಲಿಂದ ಹುಡುಕ್ತಾ ಇದ್ದಾರೆ. ಆನೆಸ್ಟ್ ಆಗಿ ಹೇಳ್ತೀನಿ, ಅವ್ರು ನಮ್ಮ ಯಾವುದು ವಿಡಿಯೋ ಅಂದರೆ ಈ ಥರ ಈ ಒಂದು ಸ್ಟೌವಲ್ಲಿ ಮಾಡಿರೋ ಅಡುಗೆ ನೋಡಿಲ್ಲ, ಅದರಿಂದ ಕನ್ಫ್ಯೂಷನು. ಓಕೆ, ನೋಡಿ ಇವಾಗ ಅದೇನು ಗೊತ್ತಾ, ನೀವು ಸ್ವಲ್ಪ ಅಪ್ಗ್ರೇಡ್ ಆಗಬೇಕು. ನೀವು ಈ ಹಳೆ ಕಾಲದಲ್ಲಿ ಇದು ಒಲೆ ಅಡುಗೆ ಆ ಥರ ಎಲ್ಲ ಮಾಡ್ತಾ ಇರೋದು ನೋಡಿ. ಈಗ ಲೇಟೆಸ್ಟ್ ಇದ್ದಾರೆ, ತೋರಿಸ್ತಾರೆ. ಇದರಲ್ಲಿ ನನಗೆ ಒಂದು ದಿವಸ ಅಡುಗೆ ಮಾಡ್ಕೊಟ್ಟಿಲ್ಲ, ಅದು ಬೇರೆ ವಿಷಯ. ಕಂಟೆಂಟಿಗೆ ಮಾಡ್ಕೊಟ್ಟಿದ್ದಾರೆ. ಸೊ ದಿಶಾ ಏನು ಗೊತ್ತಾ, ಇದರಲ್ಲಿ ಸಿಲಿಂಡರ್ ಇದೆ. ಸೂಪರ್. ನೋಡಿ, ಇದಕ್ಕೆ ಸಿಲಿಂಡ್ರಿ ನಮ್ಮ ಇದು ಗೌರ್ಮೆಂಟ್ ಇಂದ ಯಾವುದೇ ಇದಿಲ್ಲ. ಸಬ್ಸಿಡಿ ಎಂತ ಅನುದಾನ, ಅನುಮೋದನೆ ಇದು ಯಾವುದೂ ಇಲ್ಲ. ಸೊ ಆ ಥರ ಒಂದು ಚೆನ್ನಾಗಿದೆ. ಎಷ್ಟೊತ್ತು ಉರಿಯುತ್ತೆ ಅದು ಮುಗಿಯೋ ತನಕ? ಕರೆಕ್ಟ್ ಅಲ್ಲ? ಯಾವಾಗ ಮುಗಿಯುತ್ತೆ ಸರ್? ನಿಮ್ಮ ಮನೇಲಿ ಗ್ಯಾಸ್ ಯಾವಾಗ ಮುಗೀತೆ ಅದು ಹಂಗೆ ಮುಗೀತು. ಅವ್ರಿಗೆ ಭಯ ಹೆಂಗ್ ಗೊತ್ತಾ, ಸೂಪ್ ಮುಗಿಯೋದ್ರೊಳಗಡೆ ಖಾಲಿ ಆಗ್ಬಿಟ್ರೆ ಅಂತ. ಇಲ್ಲ, ಇದು 1/4 kg ಇದು ಅಡಿಗೆ ಮಾಡುವುದು, ಒಂದು ಇಡೀ ಅಡಿಗೆ ಮಾಡುವುದು. ಸೊ ಏನ್ ಮಾಡ್ತಾ ಇದೀವಿ ಇವತ್ತು? ಸೂಪ್ ಅಂತ ಹೇಳಿದ್ರಿ. ಐಟಮ್ಸ್ ಈಗ ಐಟಮ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನನ್ನೊಟ್ಟಿಗೆ ರೋಸ್ಟ್ ಮಾಡಕ್ಕೆ ಒಂದು ಇಬ್ರು ಆ ಕಡೆ ಇದ್ದಾರೆ. ಬಿಡಿ ದರ್ಶನ್. ಇವನೇನ್ ಮಾಡ್ತಾ ಇದ್ದಾನೆ? ಇಟ್ಕೊಂಡು ನಿಂತಿದ್ದಾರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈಗ ಏನು ಗೊತ್ತಾ, ಮೇಲ್ಗಡೆ ಬಿಸಿಲಿದೆ. ನಮ್ಮ ತುಂಬ ದಿವಸದಿಂದ ನಮ್ಮ ಕೋಚಲ್ಲಿ ಹೇಳ್ತಾ ಇದ್ದಾರೆ ಸೂರ್ಯ ನಮಸ್ಕಾರ ಮಾಡಿ, ಸನ್ಬಾತ್ ತೆಕ್ಕೊಳ್ಳಿ ಅಂತ. ಎಲ್ಲ ನಮಸ್ಕಾರ ಮಾಡಿ ಸೂರ್ಯನಿಗೆ. ಓಹೋ ದೇವರು ನಮಸ್ಕಾರ. ಇದು ಕುಕ್ಕರು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಕಪ್ಪಾಗ್ಬಿಟ್ಟಿದೆ ಹಾಗೆ ಹೀಗೆ ಅಂತೆಲ್ಲ ಬೇಜಾರು ಮಾಡ್ಕೊಳ್ತಾ ಇದ್ರು. ನಾನು ಹೇಳಿದೆ, ನಾವು ಏನು ಔಷಧಿಡೋದು ಬೇಡ, ಅಥೆಂಟಿಕ್ ಆಗಿರಲಿ. ನಮ್ಮ ಒಲೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇಟ್ಬಿಟ್ಟು ಏನೇನೋ ಆಗ್ಬಿಟ್ಟಿದೆ ಕುಕ್ಕರು. ಬಟ್ ಪರವಾಗಿಲ್ಲ, ನಮ್ದು ಇದು ಮೈನ್ ಕುಕ್ಕರ್ ಕೊಡಲ್ಲ ನಮಗೆ. ಕಪ್ಪಗಿಲ್ಲ ಹೊರಗಡೆ ಮಾತ್ರ.
ಒಳಗಡೆ ನೋಡಿ, ಹೊರಗಡೆ ಚೆನ್ನಾಗಿದೆ. ಅದಕ್ಕೆ ಸೊ ಹೊರಗಡೆ ನಿಂಗೆ ಕಾಣಿಸ್ತೀವಿ ಅಂತಲ್ಲ ಇಂಪಾರ್ಟೆಂಟ್, ಒಳಗಡೆ ಏನಿರುತ್ತೆ. ಇಂಗ್ರೀಡಿಯೆಂಟ್ಸು ಹೇಳಿ, ನೀವು ಒಂದೊಂದಾಗಿ ಹೇಳ್ಕೊಂಡು ಬನ್ನಿ. ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿ, ಈರುಳ್ಳಿ. ಬೆಳ್ಳುಳ್ಳಿ ಕಾಣಿಸ್ತಾ ಇಲ್ಲ ಒಳಗಡೆ. ಓಕೆ, ಕ್ಯಾಬೇಜು, ಇದು ಕಾರ್ನ್ಫ್ಲೋರು, ಜೀರಾ, ಸಾಲ್ಟು, ಪೆಪ್ಪರು, ಬಟರ್. ನೋಡು ಮಗ ಎಷ್ಟು ಸ್ಪೀಡಾಗಿ ಹೇಳ್ತಾರೆ, ಪಟ 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 ಅಂತ. ಹೆಣ್ಮಕ್ಳು ಇರಬೇಕು, ಹೆಣ್ಮಕ್ಳಲ್ಲ, ಕೌಂಟಿ ಟೀಮ್ ಅಂತ ಎಲ್ಲ ಕಲ್ತ್ಬಿಟ್ಟಿದ್ದಾರೆ ನೋಡು. ನೀವು ರೆಡಿ ಇದ್ದೀರಾ? ಇದನ್ನ ಟ್ರೈ ಮಾಡಿ ಮನೆಯಲ್ಲಿ ಲೈವ್ ಇಟ್ಕೊಂಡು ಮಾಡಿ, ಯಾಕಂದರೆ ತುಂಬ ಎಕ್ಸ್ಪರ್ಟೈಸ್ ಇದೆ ಅವರಿಗೆ. ಅದೇ ಥರ ನಿಮಗೆ ಹೇಳ್ಕೊಡ್ತಾರೆ. ಏನೋ ಕನ್ಫ್ಯೂಷನ್ ಇದ್ದರೆ ನೀವು ಕಮೆಂಟಲ್ಲಿ ಕೇಳ್ಬೋದು. ಸೊ ಶುರು ಮಾಡಿ ದಿಶಾ ಅವರೇ. ಒಂದು ಹೆಲ್ಪ್ ಬೇಕು ಗ್ಯಾಸ್ ಹಚ್ಚೋಕ್ಕೆ. ಅದೇನಿಲ್ಲ, ಸಿಂಪಲ್. ಈ ಕಡೆ ಇದು ಸ್ವಲ್ಪ ಓಕೆ. One eternity later. ಬಂದಿಲ್ಲ ಶೀತ ಆಗ್ಬಿಟ್ಟಿದೆ. ಶೀತ ಇದು ತಗೊಂಡು ಮಗ ಟ್ಯಾಬ್ಲೆಟ್. ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು ಅಷ್ಟೇ. ವಿಡಿಯೋನೇ ಆಗ್ಲಿಲ್ಲ. ಶೀತ ಆಗಿದೆ, ಹಾಗಾಗಿದೆ, ಈಗಾಗಿದೆ ಅಂತ. ಅದೀಗ ಬಿಸಿಲು ಬಂದಾಗ ಶೀತ ಕಮ್ಮಿ ಆಯ್ತು. ಹೌದು. ಸರಿ, ಫಸ್ಟ್ ಏನು ಮಾಡಬೇಕು? ಫಸ್ಟ್ ಬಟರ್ ಹಾಕ್ತಾ ಇದ್ದೀವಿ. ಬೆಣ್ಣೆ ಬೆಣ್ಣೆ ಅದೆಷ್ಟು ಬೆಣ್ಣೆ ಕ್ವಾಂಟಿಟಿ ಇದೆಯಾ? ಇಷ್ಟ ಕ್ವಾಂಟಿಟಿ 1.5 ಸ್ಪೂನ್. 1.5 ಸ್ಪೂನ್. ಟೀ ಸ್ಪೂನ್, ಟೇಬಲ್ ಸ್ಪೂನ್? ಟೀ ಸ್ಪೂನ್. ಇದು ಈಗ ಅರ್ಥ ಆಯ್ತಾ? ನಾನು ಕೆರೆ ತೆಗಿಬೇಕಾದ್ರೆ 2 JCB ಯಾಕೆ ತರಿಸಿದ್ದು ಅಂತ. ಒಂದು JCBಯಲ್ಲಿ ಸಿಕ್ಕಾಕೊಂಡ್ರೆ ಇನ್ನೊಂದು JCBಯಲ್ಲಿ ಎಳೆಯೋಕೆ. ಅದೇ ಥರ ಸ್ಪೂನ್ ನೋಡಿ ಹೆಂಗೆ, ಒಂದು ಸ್ಪೂನ್ ಸಿಕ್ಕಾಕೊಂಡ್ರೆ ಇನ್ನೊಂದು ಸ್ಪೂನಲ್ಲಿ ಎಳೆಯೋಕೆ ಇನ್ನೊಂದು ಸ್ಪೂನು. ದಿಸ್ ಈಸ್ ಕಾಲ್ಡ್ ಟೆಕ್ನಾಲಜಿ. ನಾನು ಮೆಣಸಿನಕಾಯಿ ಮತ್ತು ಗಾರ್ಲಿಕ್ ಹಾಕ್ತಾ ಇದ್ದೀನಿ. ಮೆಣಸಿನಕಾಯಿ ಮತ್ತು ಗಾರ್ಲಿಕ್, ಸೂಪರ್. ಚೆನ್ನಾಗಿ ಕಟ್ ಮಾಡಿದಾರೆ ದಿಶಾ. ಹೌದು, ಅವರು ಒಂಥರ ಪರ್ಫೆಕ್ಷನಿಸ್ಟ್. ಕ್ಯಾಬಿ ಥರ ಸ್ಪೂನ್ ಏನಕ್ಕೆ ಇಟ್ಕೊಂಡಿರೋದು, ಕೈಯೆಲ್ಲ ಆಗ್ತದೆ. ಯಾವುದು? ಇಲ್ಲ, ಅದು ತೊಳಿಬೇಕಲ್ಲ ಅಂತ. ಊರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಂದಿರುತ್ತೆ. ಈಗ ಇದು ಹೆಲ್ದಿನಾ ಸೂಪ್? ವಾಟ್ ಯು ಫೀಲ್? Yes, it is. ಓಕೆ. ಯಾವುದು ಅನ್ಹೆಲ್ದಿ ಇದೆ ಇದರಲ್ಲಿ? ಮೇ ಬಿ ಕಾರ್ನ್ಫ್ಲೋರ್. ಕಾರ್ನ್ಫ್ಲೋರ್. ಅದು ಕಡಿಮೆ ಇರುತ್ತಾ ಜಾಸ್ತಿ ಇರುತ್ತಾ? ಇಲ್ಲ, ಜಸ್ಟ್ 1.5 ಸ್ಪೂನ್ ಅಷ್ಟೇ. ಓಕೆ. ಅದು ಥಿಕ್ನೆಸ್ ಬರಲಿಕ್ಕೆ ನಾವು ಕಾರ್ನ್ಫ್ಲೋರ್ मुंह से सुपारी निकाल के बात कर रहे बा. ಯೂಸ್ ನೋಡಿ, ರೋಸ್ಟ್ ಆಗಕ್ಕೆ ಅವ್ರು ಸಿಕ್ಕಾಕೊಳ್ಳಲ್ಲ, ಆದ್ರೂ ಸಿಕ್ಕಾಕೊಬಿಟ್ಟಿದ್ದಾರೆ. ಏನೇನೋ ಆಗಿದೆ. ಅದು ರೋಷನ್ ಕೈ ಸಿಕ್ಕಾಕೊಂಡ್ರೆ ಮುಗೀತು. ಆದ್ರೂ ರೋಷನ್ ಅವ್ರು ಅನ್ನ ಮಾಡಕ್ ಕಲ್ತಿದಾರಲ್ಲ, ತುಂಬಾ ಒಳ್ಳೇದು. ಗ್ರೇಟ್. ಮದುವೆ ಆದ್ಮೇಲೆ ಹೆಂಡತಿ ಏನ್ ಮಾಡಕ್ ಅವ್ರ ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಅನ್ನದ ಬಗ್ಗೆನೇ ಕೇಳುವ, ಯಾವ ತರ ಕಲ್ತ್ರಿ. ಅಲ್ಲ, ಹೆಂಡತಿ ಸಾರು ಮಾಡ್ತಾರೆ, ರೋಷನ್ ಅನ್ನ. ಚಿಕ್ಕ ಹುಡುಗ ಇನ್ನು, ಚಿಕ್ಕ ಹುಡುಗ, 26 ವರ್ಷ. 26 ವರ್ಷಕ್ಕೆಲ್ಲ ಅನ್ನ ಮಾಡಕ್ ಕಲ್ತಾರೆ. ಇನ್ನು 28 ವರ್ಷಕ್ಕೆ ಸಾಂಬಾರು ಮಾಡಕ್ ಕಲ್ತಾರೆ. ನಾನು ಬಡವ, ನೊಂದಿದ್ದೇನೆ. ಆದ್ರೆ ಹಾಫ್ ಬಾಯ್ಲ್ ಆಗುತ್ತಲ್ಲ. ಇಲ್ಲ, ಖಾಲಿ ಅವಾಗ ಸೋಮನ್ ಕಂಟೆಂಟ್ ತರ ಪಾರ್ಟ್ 2. ಸೋಮಂದು ಆಯ್ತು. ದಿ ನೆಕ್ಸ್ಟ್ ಡೇ ಇಲ್ಲ, ದಿ ನೆಕ್ಸ್ಟ್ ಡೇ ಊಟ ಏನೇ ಇರ್ಲಿಕ್ಕೆ ಆಫ್ಟರ್ ಫ್ಯೂ ಡೇಸ್. ನಾವು ನಮ್ಮ RNR ಫಂಕ್ಷನ್ ಅಲ್ಲಿ ಮಳೆ ಹೊಡೆದ್ರು ನಾವು ನಿಲ್ಸಿಲ್ಲ, ಕೊಡೆ ಹಿಡ್ಕೊಂಡೆ ಎಲ್ಲ RNR ಅಟೆಂಡ್ ಮಾಡಿದ್ದೀವಿ. ಅಂದರೆ ಮಳೆ ನಿಂತಿತ್ತು, ನಾವು ಆರಾಮಾಗಿ ಅದಕ್ಕೆ ಪ್ರಿಪೇರ್ ಆಗಿರಲಿಲ್ಲ. ಅದೇ ಥರ ಇವತ್ತು ಹೇಳಿದೆ, ಅದು ಎಷ್ಟೇ ಏನೇ ಇರಲಿ ನಾವು ಕಂಟೆಂಟ್ ಮಾಡಿ ಮುಗಿಸ್ತೀವಿ. ಸೂರ್ಯ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾನೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೊ ದಿಶನಿಗೆ ಒಳ್ಳೆ ಇದಿದೆ, ಸೂರ್ಯನದು ಒಂದು ಆಶೀರ್ವಾದ. ಆನಿಯನ್. ಸೂರ್ಯರ ಹಸಿರು. ಸೂರ್ಯನ ಆಶೀರ್ವಾದ. ಆನಿಯನ್. ಆನಿಯನ್ ಎಷ್ಟು ಅಂತ ಹೇಳಿ? ಕ್ಯಾಬೇಜ್ ಐತೆ ಅದ್ರೊಳಗೆ. ಅದು ಮಿಸ್ ಆಗಿ ಹೋಗಿದ್ದು. ತೆಗೀರಿಯಲ್ಲ, ವಾಪಸ್ ತೆಗ್ದಾಕ್ತದೆ. ಈ ಥರ ಎಲ್ಲ ರ್ಯಾಗಿಂಗ್ ಮಾಡಬೇಕು. ತೆಗಿ ಬಗ್ ಬೇರೆ ನೋಡ್ತಾ ಇದಾರೆ. ತುಂಬಾ ಆಗೋಯ್ತಂತ ನೋಡಿದ್ವಿ ನಾವು. ಇಲ್ಲ, ಬೇಕಾಗುತ್ತೆ. ಇದ್ರದ್ದು ಹೆಸರೇನು? ಯಾವ ಸೂಪ್ ಇದು? ಕಾರ್ನ್ ಸೂಪ್. ಹೇ ಹೇ ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಯಾಕೇನೆ ರೋಸ್ಟ್ ಮಾಡಕ್ಕೆ ಸಿಕ್ಕಾಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ, ಸಿಕ್ಕಾಕೊಂಡ್ಬಿಟ್ರು. ಟಡಾ ಬಂತು, ಸರ್ಪ್ರೈಸ್. ಸರ್ಪ್ರೈಸ್. ಹೌದೌದು. ಸರ್ಪ್ರೈಸ್ ಇಂಗ್ರೀಡಿಯೆಂಟ್ ಕೋನ್. ನಾವೇನಾದರೂ ನಮ್ಮ ಕೌಂಟಿಯಲ್ಲಿ ಚಿಕನ್ ಬಿರಿಯಾನಿ ಏನಾದ್ರು ಕೊಟ್ಬಿಟ್ಟು ಬೇರೆ ರೈಸ್ ಕೊಟ್ಬಿಟ್ಟು ಆಮೇಲೆ ಚಿಕನ್ ಸರ್ಪ್ರೈಸ್ ಅಂತ ಕೊಟ್ರೆ ಏನಾಗುತ್ತೆ ಮಗ?
ಧರ್ಮದ ಹೇಳ್ತಾರೆ. ಈಗ ಕ್ಯಾರೆಟ್, ಕ್ಯಾರೆಟು, ಬೀನ್ಸ್ ಹೋಯ್ತು. ಬೀನ್ಸು, ಕ್ಯಾರೆಟ್ ಒಟ್ಟಿಗೆ ಬೀನ್ಸು, ಆಮೇಲೆ ಅಲ್ಲೊಂದು 4 ಬೀನ್ಸ್. ಕ್ಯಾಬೇಜ್. ಸೂಪರ್. ಒಳ್ಳೆ ಹೊಟ್ಟೆ ಸಿಗ್ತಾ ಇದೆ, ಒಳ್ಳೆ ಸೂಪ್. ಚಂದ ಫ್ರೈ ಆಗಬೇಕು. ಇವಾಗ ನಾವು ಇದಕ್ಕೆ ಬಾಯ್ಲ್ ಮಾಡೋಕ್ಕೆ ಕ್ಯಾಪ್ಸಿಕಮ್ ಹಾಕೊತಾ ಇಲ್ಲ, ಯಾಕಂದ್ರೆ ಇದನ್ನ ಇವಾಗಲೇ ಹಾಕೊಂಡ್ರೆ ಬೇಗ ಬೆಂದೋಗುತ್ತೆ ಕ್ಯಾಪ್ಸಿಕಮ್, ಅದು ಲಾಸ್ಟ್ಗೆ ಹಾಕೊಬೇಕು. ಓಕೆ ಓಕೆ, ಅಂದರೆ ಅದ್ರದ್ದು ಫ್ಲೇವರ್ ಸಿಗ್ಬೇಕು ಬಾಯಿಗೆ. ಮತ್ತೆ ಬಟರ್ ಇನ್ನೂ ಸ್ವಲ್ಪ ಹಾಕ್ಬೇಕಂತ ಅನಿಸ್ತಾ ಇದೆ ನಂದು ಒಂದು ಎಕ್ಸ್ಪರ್ಟೈಸ್ ಪ್ರಕಾರ. ಹೌದು, ಹಾಕ್ಬೇಕಾ? ಹಾಕ್ಬೇಕು ಸರ್. ಇದು ಹಾಕ್ತೀನಿ. ನೋಡ್ಕೋ, ಒಂದು ಕಾರ್ನ್ ಹಾಕೋದು ಹೇಳಿಲ್ಲ ನೀವು. ಹಾಕೊಂಡೆ. ಅವರೇ ಹಾಕೊಟ್ರು. ಹಾಕೊಂಡೆ, ನೀವು ಹಾಕೊಳ್ಳಿ. ನಾ ಹಾಕೊಂಡೆ, ನೀವು ನೋಡ್ಕೊಳ್ಳಿ. ಈ ಥರ ನಾನು ಹಾಕ್ತಿದ್ದೆ, ನೀವು ನೋಡ್ಕೊಳ್ಳಿ. ಬಟರ್ ಬೇಕಾ ಇನ್ನೊಂದು JCB? ವಾವ್, ಒಳ್ಳೆ ಬಟರ್ದು ಇದೆಲ್ಲ ಫೀಲ್ ಸಿಗ್ತಾ ಇದೆ. ನೀವು ಊಟ ಮಾಡಿ, ಬರೀ ಸೂಪ್ ಕುಡಿಯಿರಿ. ಸೀಪಾ? ಸೂಪ್. ಏನು ದರ್ಶನ್? ಇದು ವೆಜ್ ಪಲಾವ್ ತರ ಕಾಣಿಸ್ತಿದೆ. ಫೈನಲ್ ಗಂಟೆ ವೆಯ್ಟ್ ಮಾಡಬೇಕು. ಹೌದು ಸರ್. ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಜೋನ್ ಅಲ್ಲ, ಟಂಗ್ ಸ್ಲಿಪ್. ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರಲ್ಲ ಹಾಗೆ, ಹೊರಗಡೆಯಿಂದ ನೋಡಿ ಜಡ್ಜ್ ಮಾಡಬಾರ್ದು. ಹೌದು, ಕುಕ್ಕರ್ ಹೊರಗಡೆಯಿಂದ ನೋಡಿ ಜಡ್ಜ್ ಮಾಡ್ಬೋದು, ಹೊರಗಡೆ ಏನಿದೆ ಅಂತ ನೋಡ್ಬೇಕು. ಎಲ್ಲ ಲೈಟರ್ ಕೊಡು. ರೋಷನ್ ಲೈಟರ್ ತಲೋ ಸರ್. ಸ್ಟಾರ್ಟ್ ಮಾಡಬೇಡ ಪಾಪ, ಎಲ್ಲ ಒಳ್ಳೆ ಹುಡುಗರು. ನಮ್ಮ ಟೀಮಲ್ಲಿ ಒಬ್ಬರು ಸಿಗರೆಟ್ ಹೇಳಿಯಲ್ಲ, ಅಷ್ಟು ಒಳ್ಳೆ ಟೀಮು. ಹೌದು, ಚಾಲೆಂಜ್ ಮಾಡ್ತೀನಿ. ಇದು ತೋರಿಸಿ ವೇಸ್ಟ್ ಆಗಬಾರ್ದು. ವೇಸ್ಟ್ ಫುಡ್ ವೇಸ್ಟ್ ಮಾಡಿ. ವೆರಿ ನೈಸ್. ಬೆಣ್ಣೆದು ಬೆಲೆ ಗೊತ್ತಾ? ಬೆಣ್ಣೆದು ಬೆಲೆ. ಹೌದು. ಇದು ತೋರಿಸ್ಬೇಕು ನೋಡಿ. ಬಟರ್ಫ್ಲೈ ಇದು ಫೋಟೋ ಎಷ್ಟು ಚೆನ್ನಾಗಿ ತೆಗೆದಿದ್ದಾನೆ. ಇದು ಲೈವ್ ಆಗಿ ತೋರಿಸ್ಬಿಡುವ ನೋಡಿ. ಬಟರ್ಫ್ಲೈ ಎಷ್ಟು ಡಿಸೈನಿಂಗ್ ಆಗಿ ಸಖತ್ತಾಗಿದೆ. ನೈಸ್. ಸಾಲ್ಟ್. ಓಕೆ, ಸ್ವಲ್ಪ ಸಾಲ್ಟ್ ಹಾಕಬೇಕು. ನೆಕ್ಸ್ಟು ಇದನ್ನು ಸ್ವಲ್ಪ ಬೇಯಬೇಕು. ಆದರೆ ಈಗಲೇ ಅರೋಮಾ ಚೆನ್ನಾಗಿದೆ, ಆ ಬಟರ್ದು ಫ್ರಾಗ್ರೆನ್ಸು. ಹೌದು, ಸಖತ್ತಾಗಿದೆ. ಬಾಯಲ್ಲಿ ನೀರು ಬರ್ತಾ ಇದೆ. ಬೇಡ ಬಾಯಲ್ಲಿ ನೀರು ಚಂಬಲಿದೆ. ಓಕೆ, ಅಲ್ಲಿಗೆ ನೀರು ಹಾಕಬೇಕು. ನೆಕ್ಸ್ಟು ಎಷ್ಟಾಗ್ತದೋ 1 ಲೀಟ್ರ್. ಸಾಕಾಗುತ್ತಮ್ಮ ನಿಮ್ರಿಗೂ? ಫುಲ್ ಹಾಕ್ಬಿಡಿ. ಅಲ್ಲ, ನೀನು ಸ್ವಲ್ಪ ಹಾಕಿ, ಪರವಾಗಿಲ್ಲ. ಆದರೆ ಅಡುಗೆ ಮಾಡೋರು ನೀವು ಡಿಸಿಷನ್ ತಗೋಬೇಕು. ನಾವು ಹೆಲ್ಪ್ ಮಾಡಕ್ಕೆ ಬಂದಿದ್ದು. ಎಲ್ರಿಗೂ ಸಾಕಾಗುತ್ತಾ ಅಂತ ಕೇಳಿದೆ. ಸಾಕು, ಎಲ್ರಿಗೂ ಟೇಸ್ಟ್ ಕೊಡೋದು. ನೀರು ಹಾಕ್ಬೋದು. ತಗೊಂಬರ್ಲಾ? ಹಾಗೆ ಎಲ್ಲ ವೆಜಿಟೇಬಲ್ ಎಲ್ಲ ಕಾಯಿಸಿ ರೆಡಿ ಇದೆ. ಅಂದರೆ ವೆಜಿಟೇಬಲ್ ಎಲ್ಲ ಬೇಯಿಸಿ ರೆಡಿ ಇದೆ. ಈಗ ಪುನಃ ನೀರು ತಂದು ಹಾಕ್ತಾ ಇದ್ದಾರೆ. ಈಗ ನೀರು ನೀವು ತಂದು ಹಾಕಿದಲ್ಲ ಪುನಃ. ಹೌದು. ಈಗ ನಿಮ್ಮ ಮನೆಯಲ್ಲಿ ಏನೋ ಒಂದು ಅಡುಗೆ ಮಾಡ್ತಾ ಇರ್ತೀರಾ, ಆಗ ಸಡನ್ನಾಗಿ ನೆಂಟರು ಬಂದರೆ ಹೆಂಗೆ ಮಾಡ್ತೀರಾ? ಸಾಂಬಾರಿಗೆ ನೀರು ಹಾಕ್ಬಿಡ್ತೀರಾ ಜಾಸ್ತಿ? ನೆಂಟರು ಹೇಳ್ಬಿಟ್ಟು ಬರ್ತಾರೆ. ನೆಂಟ್ರೆ ಹೇಳ್ಬಿಟ್ಟು ಬರ್ತಾರೆ. ಫುಲ್ ಪ್ರೊಫೆಷನಲ್ ನೆಂಟ್ರ. ಸಡನ್ನಾಗಿ ಬಂದುಬಿಟ್ರೆ ಯಾರಾದರೂ ಒಂದು 10 ಜನ? ಸಡನ್ ಆಗಿ ಬಂದ್ರೆ ಬೇಗ ಅಡಿಗೆ ಮಾಡ್ತೀನಿ. ಹೊಸ ಅಡುಗೆ ಈ ಥರ ಮಾಡಲ್ಲ. ಈ ಥರ ನೀರು ಎಲ್ಲ ಇದು ನಮ್ಮ ಕೌಂಟಿ ಟೀಮ್ ಅವ್ರಿಗೆ ಹಿಂಗೆ ಮಾಡ್ತೀವಿ ಅಂತ. ನಾನು ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ. ಸೂಪ್ ಅಲ್ವಾ ಸರ್, ಅದಕ್ಕೆ ಮೇನ್ ಇರೋದೇ ನೀರು. ಹೌದು, ಮಳೆ ಹೊಡೆದ್ರೆ ಇನ್ನೂ ಸ್ವಲ್ಪ ನೀರು ತುಂಬಿಸ್ಬೋದು. ಬಟ್ ನೀವು ಹೇಳೋದು ನಮ್ಮ ಆಡಿಯನ್ಸಿಗೆ ಕೇಳಬೇಕು ಜೋರಾಗಿ. ಮ್ಯೂಸಿಕ್ ರೆಡಿ. ಹೇಳಿ ಯಾವ ಥರ? ಸ್ಟಾರ್ಟ್. ಕ್ಯಾಪ್ಸಿಕಮ್ನ ಜಾಸ್ತಿ ಬೇಯಿಸಿದ್ರೆ ಫ್ಲೇವರ್ ಬೇರೆ ಥರ ಇರುತ್ತೆ, ಸ್ವಲ್ಪ ಕಮ್ಮಿ ಬೇಯಿಸಿದ್ರೆ ಬೇರೆ ಥರ ಫ್ಲೇವರ್ ಇರುತ್ತೆ. ಅದಕ್ಕೆ ಇದನ್ನ ನಾನು ಲಾಸ್ಟಿಗೆ ಹಾಕ್ತಾ ಇದ್ದೀನಿ. ಓಕೆ, ಸೂಪರ್. ಮತ್ತೊಮ್ಮೆ ನಮ್ಮ ಒಂದು ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಲ್ಪ ಚೇಂಜಸ್ ಇತ್ತು. ಆ ಚಿಕ್ಕದೊಂದು ಇತ್ತಲ್ಲ ಗ್ಯಾಸ್ ಇದಾಗಿರೋದು, ಅದೊಂದು ಕ್ಯಾಟ್ರಿಂಗ್ ಫಂಕ್ಷನ್ಗೆ ಬುಕ್ ಆಗಿತ್ತು, ಅದಕ್ಕೆ ಅದನ್ನು ಕಳಿಸ್ಬಿಟ್ಟಿದ್ದೀವಿ. ಅದರಿಂದ ಒಂದು ದೊಡ್ಡದು ತಂದಿಟ್ಟಿದ್ದೀವಿ.
ಅಂತ ಆಟ ಅದೇ 2-3 ಜನಕ್ಕೆ ಅಡುಗೆ ಮಾಡೋದು, ಇದು ನೋಡಿದ್ರೆ 20 ಜನಕ್ಕೆ ಅಡುಗೆ ಮಾಡೋದು ತಗೊಂಡ್ರೆ. ಹೌದೌದು, ವೆರಿ ನೈಸ್, ಕರೆಕ್ಟ್. ನೀವೇನು ಹೇಳ್ತಾನೆ ಇಲ್ಲ. ಮನೆಯಲ್ಲಿ ಯಾರ ಮಗ, ಯಾರ ಮಾತು ನಡೆಯೋದು ಜನರಲ್ ಆಗಿ? ತಾಯಿ ಹಾಂ, ತಾಯಿ ಹಂಗಿರೋ ಮದುವೆ ಆಗಿಲ್ಲ. ಅದಕ್ಕೆ ತಾಯಿ ಮಾತಲ್ಲಿದ್ದಾನೆ. ಮದುವೆ ಆದಮೇಲೆ ಶಿಫ್ಟ್ ಆಗುತ್ತೆ. ಗಂಡ ಹೇಳೋದೇ ನಡೆಯುತ್ತೆ, ಆದರೆ ಹೆಂಡತಿ ಹೇಳ್ತಾರೆ ಏನು ಹೇಳ್ಬೇಕು ಅಂತ. ಗೊತ್ತಿಲ್ಲ. ಸರಿ, ಇದಕ್ಕೆ ಏನು ಹಾಕ್ಬೇಕೀಗ? ಇನ್ನು ನಾನು ರೆಡಿ ಮಾಡ್ಕೊತಿದ್ದೀನಿ. ಇದು ಕಾರ್ನ್ಫ್ಲೋರ್ನ ನೀರು ಹಾಕ್ಬಿಟ್ಟು ತಿಕ್ಕಾಗಿ ಮಾಡ್ಕೊತಾ ಇದ್ದೀನಿ. ಸೂಪ್ ಸ್ವಲ್ಪ ತಿಕ್ಕಾಗಿ ಬರಬೇಕು ಅಂತ ಹೇಳಿದ್ರೆ ಈ ಥರ ಕಾರ್ನ್ಫ್ಲೋರ್ನ ಹಾಕ್ಕೊಬೇಕು. ಓಕೆ, ಈಗ ಫುಲ್ ಕುದೀತಾ ಇದೆ ನೋಡಿ, ಹಾಗೆ ಮೇಲೆ ಹಾಗೆ ಬರ್ತಾ ಇದೆ ಹಾವಿ. ಓಕೆ, ಸೊ ಸಾಲ್ಟ್ ಸೇರಿದೆ ಅಂತ ಚೆಕ್ ಮಾಡಬೇಕಾ? ಆಯಿತು, ಚೆಕ್ ಮಾಡಿದ್ದೀನಿ. ಈಗ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಅಡಗಿಸ್ಬೇಕು, ಅಲ್ಲಾಡ್ಸ್ಬೇಕು ಅಂದರೆ ಆಯಿತು. ಅಂದರೆ ಅದೇನು ಹೇಳಬೇಕು? ನಾವು 2 ಮಾತ್ರ ಹೇಳಲ್ಲ, ಹೋದ ವಿಡಿಯೋದಲ್ಲಿ ಹೇಳಾಯ್ತು. ಹೌದಾ? ಚೆನ್ನಾಗಿ ಮಿಕ್ಸ್ ಮಾಡಬೇಕು, ತುಂಬ ಧೈರ್ಯದಲ್ಲಿ ಮಿಕ್ಸ್ ಮಾಡಬೇಕು ಕೋಕ್. ಈ ಥರ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಬೆಂಕಿ ಕೈಗೆ ತಾಗುತ್ತೆ. ಸ್ವಲ್ಪ ಮೇಲ್ಗಡೆ ನಿಂಗೆ ಇದು ಮಾಡಿದ್ರೆ ಆಗ ಸ್ಟೀಮ್ ಕೈ ಒಂದು ಎಕ್ಸ್ಪರ್ಟ್ ಥರ ಆಡೋದು. ಆದರೆ ಒಳ್ಳೆ ಅಡುಗೆ ಮಾಡ್ತಾಳೆ ಮನೆಯಲ್ಲಿ ಸಖತ್ತಾಗಿ. ನೀವು ಯಾವಾಗ್ರಿ ಅಡುಗೆ ಮಾಡಿದ್ದು ಲಾಸ್ಟ್ ಹೇಳ್ರಿ? ನಾವು ಇದರಲ್ಲಿ ಫೋಕಸ್ ಮಾಡೋ ಕಂಟೆಂಟಲ್ಲಿ. ಗೀತ ಇದು ಫುಲ್ ಅರ್ಜೆಂಟಲ್ಲಿ ಹೆಂಗೆ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಆಡಿಯನ್ಸ್ ನೋಡ್ತಾ ಇದ್ದಾರೆ ಅಂತ ಮರ್ತೇ ಬಿಟ್ಟಿದ್ದಾರೆ ಫುಲ್ಲು. ಅಂದರೆ ಭಯ ಪರವಾಗಿಲ್ಲ ಬಿಡಿ, ತೊಂದರೆ ಇಲ್ಲ, ನಮಗೆ ಅಭ್ಯಾಸ ಇದೆ ಇದು. ಅಂದರೆ ಹಂಗಲ್ಲ, ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಬೇಡ. ಅಂದರೆ ಸರಿ, ಇದು ಹಾಕಿ. ಈಗ ಕ್ಯಾಪ್ಸಿಕಮ್ ಲಾಸ್ಟಾಗಿ, ಲಾಸ್ಟ್ ಫೈನಲ್ ಹಾಕ್ಬೇಕಾ? ಇದು ಹಾಕಿದ್ಮೇಲೆ ಏನು ಹಾಕಲ್ವ ಇನ್ನು? ಪೆಪ್ಪರ್ ಪೌಡ್ರು? ಪೆಪ್ಪರ್ ಪೌಡರ್ ಲಾಸ್ಟ್. ಲಾಸ್ಟ್ ಇನ್ನೂ ಲಾಸ್ಟ್. ಜೀರಿಗೆ ಬೇಡ, ತಂದಿದ್ದು ತಂದ್ಬಿಟ್ಟೆ ಸುಮ್ಮನೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅಂದರೆ ಜೀರಿಗೆ ನಾವು ಯಾವುದಾದ್ರೂ ಒಂದು ಅಡುಗೆ ಮಾಡಬೇಕಾದ್ರೆ ಜೀರಿಗೆನ ಇಟ್ಟರೆ ಕಣ್ಣು ಬೀಳಲ್ಲ ಅಂತ ನೋಡಿ. ಈ ಥರ ಕಣ್ಣು ಹೆಂಗಿದೆ ನೋಡಿ, ಕಣ್ಣು ಯಾಕೆ ಯಾಕೆ ಈ ಥರ ಕಣ್ಣು ಬೀಳ್ಬಾರ್ದು ಅಂತ ಸ್ವಲ್ಪ ಜೀರಿಗೆ ಇಟ್ಬೇಕು ಸೈಡಲ್ಲಿ. ಏನು ಗೊತ್ತಾ, ನಾವು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನ ಬಿಲ್ಡಪ್ ಥರ ತೋರಿಸ್ಬೇಕು. ಸೊ ಈ ಥರ ಒಂದು ಸ್ವಲ್ಪ ಜೀರಿಗೆ ಇಟ್ಕೊಳ್ಳಿ, ಈ ಥರ ದೃಷ್ಟಿಗೆ ನೋಡ್ಕೊ. ಟೇಸ್ಟು ಅದು ನೀವು ನೋಡಿ, ತರಕಾರಿ ಹಂಗೆ ತಿನ್ನೋದು. ಅವ್ರು ಮಾತಾಡ್ತೀನಿ. ಲಾಸ್ಟ್ ಪೆಪ್ಪರ್ ಪೌಡರ್. ಒಳ್ಳೆ ಶೀತ ಎಲ್ಲ ಹೋಗುತ್ತೆ ಈಗ. ಇಲ್ಲ, ಬೇಕು ಅಷ್ಟು ಕುಡ್ದು ನೋಡಿ ನೀವು. एकदम इन्होंने वक्त बदल दिया, जज्बात बदल दिए, जिंदगी बदल. ನನಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ. ಈಗ ನೀವು ಫಸ್ಟ್ ಹಿಂಗೆ ಹಾಕಿದ್ರಲ್ಲ, ಫಸ್ಟ್ ಹಿಂಗೆ ಹಾಕಿದ್ರಿ, ಅಲ್ಲೇ ಹಿಂಗೆ ಹಾಕಿದ್ರಿ, ಹಿಂಗೆ ಹಾಕಿದ್ರಿ. ನಮ್ಮ ಆಡಿಯನ್ಸ್ ಹಂಗೆ ಮಾಡಬೇಕಾ? ಇಲ್ಲ, ಅಲ್ಲಿ ಬರ್ಬೇಕಾದ್ರೆ ತಗೊಬಂದಿದ್ದು ಎಷ್ಟು ಜನಕ್ಕೆ ಮಾಡಬೇಕು ಅನ್ನೋ. ಅಲ್ಲೊಂದು ಕೆಲಸ ಮಾಡಿ, ಇದನ್ನ ಹಾಕ್ಬಿಟ್ಟು ತೊಳೆದು ಬಿಡಿ ಅಲ್ಲಿ. ಬೇಡ, ಈಗ ಟೇಸ್ಟ್ ಮಾಡೋದಾ? ಆಫ್ ಆಗಿದೆಯಾ? ನಮ್ಮದು ಸೂಪ್ ಮುಗಿಯೋಷ್ಟರಲ್ಲಿ ನಮ್ಮ ಎಸ್ಟೇಟಲ್ಲಿ ವರ್ಕ್ ಮಾಡ್ತಾರಲ್ಲ, ಅವ್ರ ಮನೆಗೆ ಹೋಗಿ ಊಟ ಮಾಡಿ ರೆಸ್ಟ್ ತಗೊಂಡು ಬಂದುಬಿಟ್ಟಿದ್ದಾರೆ. ನಮ್ದಿನ್ನೂ ಬೇಯ್ತಾ ಇದೆ. ಅಂದರೆ ಪ್ರಾಬ್ಲಮ್ ಇರೋದು ನಮ್ಮಲ್ಲಲ್ಲ, ಸ್ಟವ್, ಅದೇ ಗ್ಯಾಸ್. ವಾವ್, ನೈಸ್. ಕೋಕ್ ಟೇಸ್ಟ್ ಮಾಡು. ಕೋಕ್ ನೋಡಿ, ಪಕ್ಕದಿಂದ ನೋಡ್ಕೊಬಿಡಿ. ಹೆಲ್ದಿ ಸೂಪು. ಬಾಯಲ್ಲಿ ನೀರು ಬರ್ತಾ ಇದೆ ಆ್ಯಕ್ಚುಲಿ. ಹೌದು. ಚೆನ್ನಾಗಿದೆ ಸೂಪ್ ಅಂತ ಹೇಳ್ಬೇಕಾದ್ರೆ ನನ್ನದೊಂದು ಮೆಮೊರೀಸ್ ನೆನಪಾಗುತ್ತೆ. ಅದೇನು ಅಂತ ಹೇಳಿದ್ರೆ, ಆಲ್ಮೋಸ್ಟ್ 2006 ನಾನು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾಗ ಅಲ್ಲಿ ನಾನು ಕಾರ್ ಸೇಲ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಒಂದು ಟೈ ಕಟ್ಕೊಂಡು ಅರಕೆರೆ ಮೈಕೋ ಲೇಔಟಿಂದ ಬನ್ನರ್ಘಟ್ಟ, ಅಂದರೆ ಅಲ್ಲಿ IIM ಇದೆಯಲ್ಲ, ಅದ್ರ ಮುಂದೆ ಬಂದು ಅಲ್ಲಿ ನಮ್ಮ ಒಂದು ಶೋರೂಮ್ ಇತ್ತು. ಅಲ್ಲಿಂದೆಲ್ಲ ನಡ್ಕೊಂಡು ಹಾಗೆ ಹೋಗಿ 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 ಸೇಲ್ಸು ಅದು ನನಗೇನು ಐಡಿಯಾ ಇಲ್ಲ. ಸೊ ದುಡ್ಡು ತುಂಬ ಕಷ್ಟ ಇತ್ತು, ಆವಾಗ ದುಡ್ಡು ಇರಲಿಲ್ಲ. ಆವಾಗ ನನ್ನ ಹತ್ರ ಒಂದು 50 ರೂಪೀಸೋ ಇಲ್ಲ 70 ರೂಪೀಸ್ ಸಮಥಿಂಗ್ ಆ ರೇಂಜಲ್ಲಿತ್ತು. ಆಗ ಹೋಗಿದ್ದಾಗ ಒಂದು ರೆಸ್ಟೋರೆಂಟಿಗೆ ಹೋಗಿ ನಾನು ಅಲ್ಲಿ ಊಟ ಮಾಡುವ ಅಂತ ಹೋದೆ. ಹುಡುಕದೆ ತುಂಬ ಹೊಟ್ಟೆ ಸಿಗ್ತಾಯಿತ್ತು.
ಆಮೇಲೆ ಒಂದು ಫೈನಲಾಗಿ ಒಂದು ರೆಸ್ಟೋರೆಂಟ್ ಹೋಯಿತು, ಐ ಮೀನ್ ಸಿಕ್ತು. ಅಲ್ಲಿ ಹೋದೆ, ಅಲ್ಲಿ ಹೋಗಿ ಮೆನು ಪ್ರೈಸ್ ಯಾವುದು ನೋಡಿದ್ರು 150 200ಗಿಂತ ಕಡಿಮೆ ಇಲ್ಲ, ಎಲ್ಲ ಅದಕ್ಕಿಂತ ಜಾಸ್ತಿನೇ ಇತ್ತು. ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿತ್ತು ರೆಸ್ಟೋರೆಂಟ್. ಬಟ್ ಆ ರೋಡಲ್ಲಿ ಬೇರೆ ಯಾವುದು ನನಗೆ ಆಗ ತುಂಬ ವರ್ಷದ ಹಿಂದೆ ಸಿಗ್ತಾ ಇರಲಿಲ್ಲ ನನಗೆ ಅಷ್ಟು ರೆಸ್ಟೋರೆಂಟ್. ಮತ್ತು ನಡೆಯೋಕ್ಕೂ ನನಗೆ ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ಹೋಗಿ 50 ಇಲ್ಲ 60 ರೂಪೀಸ್ ಏನೋ ಸೂಪ್ ಇತ್ತು. ಆ ಟೊಮೆಟೊ ಸೂಪ್ ಆರ್ಡರ್ ಮಾಡಿಕೊಂಡು ಟೊಮೆಟೊ ಸೂಪ್ ತಿಂದುಬಿಟ್ಟು ಟೊಮೆಟೊ ಸೂಪ್ ಕುಡ್ಕೊಂಡು ಬಂದಿದ್ದು ನನಗೆ ತುಂಬ ಮೆಮೊರೀಸ್. ಯಾವಾಗ ನಾನು ಹೋಗ್ಬಿಟ್ಟು ಒಂದು ಮೆನು ಓಪನ್ ಮಾಡಬೇಕಾದ್ರೆ ಸೂಪ್ ನೋಡುವಾಗ ನನಗೆ ಅದೇ ನೆನಪಾಗುತ್ತೆ, ನನ್ನದೊಂದು ಹಳೆಯ ಮೆಮೊರೀಸು. ಆ ಒಂದು ಚಾಲೆಂಜಸ್ ಅಷ್ಟು ಇತ್ತು. ಆ ಹೊಟ್ಟೆಯಲ್ಲಿ ಆ ಸೂಪ್ ತಿಂದು ಕುಡಿದ ಮೇಲೆ ಅದೊಂದು ಫೀಲ್ ಇತ್ತಲ್ಲ, ಆ ಥರ ತುಂಬ ಎಕ್ಸ್ಪೀರಿಯೆನ್ಸು ಬೆಂಗಳೂರಲ್ಲಿ ಸ್ಟಾರ್ಟಿಂಗಲ್ಲಿ. ಸೊ ಹಾಗೆ ಬನ್ನಿ ಈಗ ಬ್ಯಾಕ್ ಟು ಸೂಪ್. ನನಗೊಂದು ಕ್ಯೂರಿಯಾಸಿಟಿ ಇದೆ, ನೀವು ಆನ್ಸರ್ ಮಾಡಿ ನಮ್ಮ ಕಮೆಂಟ್ಸಲ್ಲಿ. ಸೂಪ್ ಯಾಕೆ ಸರ್ವ್ ಮಾಡ್ತಾರೆ? ಅದು ಆಲ್ಮೋಸ್ಟ್ ಊಟಕ್ಕಿಂತ ಮುಂಚೆನೇ ಸರ್ವ್ ಮಾಡಿ ತಿಂತಾರೆ. ಕುಡಿತಾರೆ, ತಿಂತಾರೆ. ಓಕೆ, ನನಗೆ ಅವತ್ತು ಸೂಪ್ ಅನ್ನ ಊಟ ಮಾಡೋಕ್ಕೆ ಹೋದಾಗ ಸೂಪ್ ಕುಡಿದ್ಬಿಟ್ಟಲ್ಲ, ಅದು ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಅದು ಅವತ್ತಿಂದ ಇವತ್ತಿಗೆ ಅಂತ ಫಿಕ್ಸ್ ಆಗಿಲ್ಲ, ಸೂಪ್ ಕುಡಿಯೋದು ತಿನ್ನೋದು ಅಂತ ಹೇಳ್ಬಿಟ್ಟು. ಇಲ್ಲ, ಆಕ್ಚುಲಿ ರೈಸ್ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಹೌದು, ನಾನು ಮಾಡಿದ್ದೀನಿ. ಸೊ ಕಮೆಂಟ್ಸಲ್ಲಿ ತಿಳಿಸಿ ಯಾಕೆ ಸೂಪ್ ಕುಡಿತಾರೆ ಅಂತ, ಮತ್ತು ಅದರದ್ದು ಸ್ಪೆಷಾಲಿಟಿ ಮತ್ತು ನಿಮ್ದು ಯಾವುದು ಫೇವ್ರೇಟ್ ಸೂಪ್ ಅಂತೆಲ್ಲ ನಮ್ಮ ಕಮೆಂಟ್ಸಲ್ಲಿ ತಿಳಿಸಿ. ಐ ಆಮ್ ನಾಟ್ ಅ ವೆರಿ ಗುಡ್ ಎಕ್ಸ್ಪರ್ಟ್ ಇನ್ ಸೂಪ್, ಆದರೆ ನಮ್ಮಲ್ಲಿ ಮೆನುವಲ್ಲಿ ಇಡ್ತಾರೆ ಸೂಪ್. ಓಕೆ, ಏನಾದರೂ ಹೇಳಬೇಕಾ ಕೋಕ್? ನಥಿಂಗ್, ಸಖತ್ತಾಗಿದೆ, ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಹೆಲ್ದಿ ಸೂಪು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾವು ಬಂದು ರಿಪ್ಲೈ ಕೊಡ್ತೀವಿ ಅಲ್ವಾ? ಓಕೆ, ಥ್ಯಾಂಕ್ ಯು ದಿಶಾ ಅವರೇ. ಮುಂದಿನ ವೀಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.